ಸಿಎಂ ಬೆಂಗಾವಲು ಪಡೆಗೆ ಅಡ್ಡಿ ಬಂದ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಕಾರನ್ನ ಸೀಸ್ ಮಾಡಲಾಗಿದೆ. ರೆಡ್ಡಿಯ ರೇಂಜ್ ರೋವರ್ ಸೇರಿ 3 ಕಾರುಗಳನ್ನ ಸೀಸ್ ಮಾಡಿದ್ದಾರೆ. ರೆಡ್ಡಿ ಕಾರನ್ನ ಸೀಸ್ ಮಾಡಿದ್ದಾರೆ ಗಂಗಾವತಿಯ ಟ್ರಾಫಿಕ್ ಪೊಲೀಸರು. ಬೆಂಗಳೂರಿನಲ್ಲಿ ಕಾರು ಸೀಸ್ ಮಾಡಿ ಗಂಗಾವತಿಗೆ ಶಿಫ್ಟ್ ಮಾಡಿದ್ದಾರೆ ಟ್ರಾಫಿಕ್ ಪೊಲೀಸರು. ಅಕ್ಟೋಬರ್ 5ನೇ ತಾರೀಕಿನ ರಾತ್ರಿ ರಾಯಚೂರಿನಿಂದ ಜಿಂದಾಲ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಬೆಂಗಾವಲು ಪಡೆಯ ಕಾರಿಗೆ ಅಡ್ಡಿ ಬಂದಂತಹ ಹಿನ್ನೆಲೆಯಲ್ಲಿ ಅವರ ಕಾರುಗಳನ್ನ ಈಗ ಸೀಸ್ ಮಾಡಿದ್ದಾರೆ. ರೇಂಜ್ ರೋವರ್ ಕಾರು ಸೇರಿದಂತೆ ಒಟ್ಟು 3 ಕಾರುಗಳನ್ನ ಸೀಸ್ ಮಾಡಿದ್ದಾರೆ. ಸಿಎಂ ಕಾನ್ವಾಯ್ ರೂಲ್ಸ್ ಬ್ರೇಕ್ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಕಾರನ್ನ ಸೀಸ್ ಮಾಡಿ ಬೆಂಗಳೂರಿನಿಂದ ಗಂಗಾವತಿಗೆ ತೆಗೆದುಕೊಂಡು ಹೋಗಿದ್ದಾರೆ. ರೆಡ್ಡಿ ಕಾರನ್ನ ಗಂಗಾವತಿ ಪೊಲೀಸರು ಸೀಸ್ ಮಾಡಿಕೊಂಡಿದ್ದು ಬೆಂಗಳೂರು ಕಾರ್ ಸೀಸ್ ಮಾಡಿದ ನಂತರದಲ್ಲಿ ಈಗ ಗಂಗಾವತಿಗೆ ತೆಗೆದುಕೊಂಡು ಹೋಗಲಾಗಿದೆ. ಗಂಗಾವತಿ ಟ್ರಾಫಿಕ್ ಪೊಲೀಸರು ಕಾರ್ಗೆ ಅಡ್ಡಿ ಬಂದಿದ್ರು ಅನ್ನುವಂತಹ ಹಿನ್ನೆಲೆಯಲ್ಲಿ ದೂರನ್ನ ದಾಖಲು ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುಖಣ್ಣರಿಂದ. ಮುಖಣ್ಣ, ಮುಖ್ಯಮಂತ್ರಿಗಳ ಕಾನ್ವಾಯ್ ರೂಲ್ಸ್ ಏನಿದೆ ಆ ರೂಲ್ಸ್ ನ ಬ್ರೇಕ್ ಮಾಡಿದ್ದಾರೆ ಅಂತ ಕಾರುಗಳನ್ನ ಸೀಸ್ ಮಾಡಿದ್ದಾರೆ. ಅಂದ್ರೆ 4 ಕಾರುಗಳು ಕೂಡ ಅಡ್ಡ ಬಂದಿದ್ವಂತ. ಹೌದು ದಿವ್ಯಜ್ಯೋತಿ, ಏನಂದ್ರೆ ಈಗ ರಾಯಚೂರು ಜಿಲ್ಲೆ ಪ್ರವಾಸಕ್ಕಾಗಿ ಅಕ್ಟೋಬರ್ 5ನೇ ತಾರೀಕಂದು ಸಿಎಂ ಸಿದ್ದರಾಮಯ್ಯ ಅವರು ಮಾನವಿಯಿಂದ ಕಾರ್ಯಕ್ರಮ ಮುಗಿಸ್ಕೊಂಡು ರಾತ್ರಿ ಅಂದ್ರೆ ಈ ಗಂಗಾವತಿಗೆ ಅಂದ್ರೆ 7 ಗಂಟೆ ಸುಮಾರಿಗೆ ಗಂಗಾವತಿಯ ಸಿಬಿಎಸ್ ವೃತ್ತದ ಮಾರ್ಗವಾಗಿ ಬೂದುಂಬಕಾಸವಾಗಿ ಜಿಂದಲಿಗೆ ಹೋಗಬೇಕಾಗಿತ್ತು. ಆ ಸಮಯದಲ್ಲಿ ಗಂಗಾವತಿಯ ಸಿಬಿಎಸ್ ವೃತ್ತದಲ್ಲಿ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರು ಸಹ ಅಲ್ಲೇ ಸಿಬಿಎಸ್ ವೃತ್ತದಲ್ಲಿ ಅಂದ್ರೆ ಅವರು ಸಹ 20 ನಿಮಿಷಗಳ ಕಾಲ ಅವರು ಸಹ ಅಂದ್ರೆ ರಸ್ತೆಯಲ್ಲಿ ವೇಟ್ ಮಾಡ್ತಾ ಇದ್ರು. ಕಾನ್ವೆ ಹೋಗ್ತಾ ಇರೋ ಕಾರಣಕ್ಕಾಗಿ ಜೀರೋ ಟ್ರಾಫಿಕ್ ಪೊಲೀಸರು ಮಾಡಿದ್ರು. ಆ ಕಾರಣಕ್ಕಾಗಿ ಇವರು ಅಂದ್ರೆ ಜನಾರ್ದನ್ ರೆಡ್ಡಿ ಅವರು 20 ನಿಮಿಷಗಳ ಕಾಲ ವೇಟ್ ಮಾಡಿ ಸಿಎಂ ಬರುವ ಮಾರ್ಗದಲ್ಲಿ ಅಂದ್ರೆ ಎದುರಿಗೆ ಹೋಗಿ ಅಂದ್ರೆ 20 ನಿಮಿಷಗಳ ಕಾಲ ನಿಂತ್ಕೊಂಡು ಸಿಎಂ ಬರುವ ಸಮಯದಲ್ಲಿ ಎದುರಿಗೆ ಹೋಗಿದ ಕಾರಣಕ್ಕಾಗಿ ಇವರ ಮೇಲೆ ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಗಂಗಾವತಿಯ ಟ್ರಾಫಿಕ್ ಪೊಲೀಸ್ ಕೇಸ್ ದಾಖಲಾಯಿತು. ಆ ಕಾರಣಕ್ಕಾಗಿ ಇವತ್ತು ಅಂದ್ರೆ ಟ್ರಾಫಿಕ್ ಪೊಲೀಸರು ಇವತ್ತು ರೇಂಜ್ ರೋವರ್ ಕಾರ್ ಗಾಲಿ ಜನಾರ್ದನ್ ರೆಡ್ಡಿ ಅವರ ಶಾಸಕರ ಕಾರ್ ಆಗಿರ್ಬೋದು ಮತ್ತು ಫಾರ್ಚುನರ್ ಕಾರು ಮತ್ತು ತಾರ 3 ವಾಹನಗಳನ್ನು ಗಂಗಾವತಿ ಟ್ರಾಫಿಕ್ ಪೊಲೀಸರು ಇವತ್ತು ಸೀಜ್ ಮಾಡಿ ವಶಕ್ಕೆ ಪಡೆದಿದ್ದಾರೆ ಅಂತಾನೆ ಹೇಳ್ಬೋದು ದಿವ್ಯಜ್ಯೋತಿ. ಥ್ಯಾಂಕ್ ಯು ಮುಖಣ್ಣ ನಿಮ್ಮೆಲ್ಲ ಮಾಹಿತಿಗೆ. ಸಿಎಂ ಕಾನ್ವಾಯ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರ ಹಿನ್ನೆಲೆಯಲ್ಲಿ ಜನಾರ್ದನ ರೆಡ್ಡಿ ಅವರ ಕಾರು ಸೇರಿದಂತೆ ಒಟ್ಟು 3 ಕಾರುಗಳನ್ನ ಸೀಸ್ ಮಾಡಲಾಗಿದೆ. ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ.